ಬೆಂಗಳೂರು ನಗರದ ಕೆಂಗೇರಿ ಪೊಲೀಸ್ ಠಾಣೆಯ ವತಿಯಿಂದ ಬೇಡಬೋ ಸೇ ನೋ ಟು ಡ್ರಗ್ಸ್ ಎಂಬ ಘೋಷಣೆಯಡಿ ಮಾದಕ ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮ ಹಾಗೂ ಕ್ಯಾಂಡಲ್ ಮಾರ್ಚ್ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಹಾಗೂ ಮಾಜಿ ಸಹಕಾರ ಸಚಿವ ಶ್ರೀ ಎಸ್.ಟಿ. ಸೋಮಶೇಖರ ಗೌಡ್ರು, ಬೆಂಗಳೂರು ನೈಋತ್ಯ ವಿಭಾಗದ ಡಿಸಿಪಿ ಶ್ರೀಮತಿ ಅನಿತಾ ಬಿ. ಹದ್ದಣ್ಣನವರ, ಡಾ. ಮಾತಂಗಿ ಜೆ, ಎಸಿಪಿ ಶ್ರೀಮತಿ ಸತ್ಯವತಿ ಎಸ್, ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಜಗದೀಶ್ ಎನ್, ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ನಾಗೇಶ್ ಆರ್ ಜೆ, ಅನನ್ಯ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ನಡೆದ ಜಾಗೃತಿ ಸಭೆಯಲ್ಲಿ ಮಾದಕ ವ್ಯಸನದ ದುಷ್ಪರಿಣಾಮಗಳು ಹಾಗೂ ಯುವಜನರು ವ್ಯಸನದಿಂದ ದೂರವಿರುವ ಅಗತ್ಯದ ಬಗ್ಗೆ ಗಣ್ಯರು ಮಾಹಿತಿ ನೀಡಿದರು. ಸಾರ್ವಜನಿಕರು ಮತ್ತು ಪೋಷಕರು ಸಹ ಪೊಲೀಸರೊಂದಿಗೆ ಕೈಜೋಡಿಸಿ ಮಾದಕ ವ್ಯಸನ ನಿರ್ಮೂಲನೆಗೆ ಸಹಕರಿಸುವಂತೆ ಕರೆ ನೀಡಲಾಯಿತು. ಬಳಿಕ ಪೊಲೀಸ್ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಸೇ ನೋ ಟು ಡ್ರಗ್ಸ್ ಎಂಬ ಘೋಷಣೆಗಳೊಂದಿಗೆ ಕ್ಯಾಂಡಲ್ ಮಾರ್ಚ್ ನಡೆಸಿದರು. ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ನಡೆದ ಈ ಕಾರ್ಯಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಟ್ಯಾಗ್ ಲೈನ್ ಇವತ್ತಿನ ಜನರೇಷನ್ಗೆ ಹೊಂದ್ಕೊಂಡೋ ರೀತಿಯಲ್ಲಿ ಬೇಡ ಬ್ರೋ ಅನ್ನೋ ಆಶ್ ಟ್ಯಾಗ್ ಲೈನ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿರವರು, ಮಾನ್ಯ ಗೃಹ ಸಚಿವರು ಎಲ್ಲಾ ವಿದ್ಯಾರ್ಥಿ ಸಮೂಹವಾಗಿ, ವಿಶೇಷವಾಗಿ ಯುವ ಸಮೂಹಕ್ಕೆ ಇದು ಮನವರಿಕೆ ಆಗಬೇಕು. ನಾವು ಈ ಡ್ರಗ್ ಅವಳಿಯನ್ನು ಸಂಪೂರ್ಣವಾಗಿ ತೊಲಗಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿ ಮುಖಂಡರುಗಳು ಕೂಡ ತಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮ ಫ್ರೆಂಡ್ಸ್ ಯಾರು, ಫ್ರೆಂಡ್ಸ್ ನ ಮಕ್ಕಳು ಕರ್ಬಿಟ್ಟು ಫ್ರೆಂಡ್ಸ್ ತಂದೆ ತಾಯಿ ಜೊತೆನೂ ನಿಮ್ ಸೂಪರ್ವೈಸ್ ಮಾಡ್ತಾ ಇಲ್ಲ, ಬಟ್ ನಿಮ್ ಕಂಟ್ರೋಲ್ ಅಲ್ಲಿ ನಿಮ್ಗೆ ಗೊತ್ತಿರತ್ತೆ ಅಟ್ಲೀಸ್ಟ್ ನಿಮ್ ಮಕ್ಕಳು ಏನ್ ಮಾಡ್ತಾರೆ. ಇಲ್ಲಾಂದ್ರೆ ರೀಲ್ಸ್ ನೋಡ್ತಾ ಇದ್ದಾರೆ. ಒಂದೇ ಫ್ಯಾಮಿಲಿಯಲ್ಲಿ ಇಲ್ಲಿ ಒಂದು ತಂದೆ, ಇಲ್ಲಿ ಒಂದು ತಾಯಿ, ಅಲ್ಲಿ ಒಂದು ಮಗ. ಸರ್, ಏನು ಇವತ್ತು ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡಿ ಸರ್. ಇವತ್ತು ನಾವು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಕೆಂಗೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟ್ ಹತ್ರ ಇವತ್ತು ವಿಶೇಷವಾಗಿ ಯುವಕರು ಮತ್ತು ವಿದ್ಯಾರ್ಥಿಗಳನ್ನ ಸೇರಿಸಿ ಈ ಕಾರ್ಯಕ್ರಮನ ಮಾಡಿದ್ವಿ. ಇದ್ರ ಉದ್ದೇಶ ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅನ್ನೋ ನಾವು ಏನೋ ಛಲವನ್ನ ತೊಟ್ಟಿದ್ದೀವಿ. ಮೊನ್ನೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಸೇರಿ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಬೇಡ ಬ್ರೋ ಅನ್ನೋ ಹ್ಯಾಶ್ ಟ್ಯಾಗ್ ಅಡಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಅದನ್ನ ಪ್ರತಿ ಯುವಕರಿಗೆ, ಪ್ರತಿ ವಿದ್ಯಾರ್ಥಿಗೂ ಕೂಡ ತಲುಪಿಸೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ರೂಪಿಸಿದ್ದೀವಿ. ಯಾವುದೇ ಕಾರ್ಯಕ್ರಮ ಸಾರ್ವಜನಿಕರು ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಅಭಿಯಾನವನ್ನ ಜನಗಳ ಹತ್ರ ತಗೊಂಡೋಗ್ಬೇಕು, ವಿದ್ಯಾರ್ಥಿಗಳ ಹತ್ರ, ಯುವಕರ ಹತ್ರ ತಗೊಂಡೋಗೋ ಒಂದು ಪ್ರಯತ್ನವನ್ನ ನಾವು ಇವತ್ತು ಮಾಡಿದ್ವಿ. ನಮ್ಮೊಟ್ಟಿಗೆ ನಮ್ಮ ಕುಂಬ್ಳಗೌಡು ಮತ್ತು ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಅಧಿಕಾರಿ ಸಿಬ್ಬಂದಿಯವರವರು, ನಮ್ಮ ACP ಮೇಡಮ್ ಅವರು, DCP ಮೇಡಮ್ ಅವರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಮತ್ತು ಸನ್ಮಾನ್ಯ ಶಾಸಕರು ಕೂಡ ನಮ್ಮ ಈ ಅಭಿಯಾನದಲ್ಲಿ ನಮ್ಮ ಕೈ ಜೋಡಿಸಿದ್ದಾರೆ. ಎಲ್ಲ ಸಾರ್ವಜನಿಕರು ಕೂಡ ಸೇರಿದ್ದಾರೆ. ಇದು ಒಟ್ಟಾರೆ ಉದ್ದೇಶ ಎಲ್ಲೂ ಕೂಡ ಡ್ರಗ್ಸ್ ಹಾವಳಿ ಇರಬಾರ್ದು, ಸಂಪೂರ್ಣವಾಗಿ ಅದು ನಿರ್ನಾಮ ಆಗಬೇಕು. ಅದು ಡ್ರಗ್ ಪೆಡ್ಲರ್ ಬಗ್ಗೆ ಏನಾದ್ರು ಮಾಹಿತಿ ಇತ್ತು ಅಂದ್ರೆ ಕೂಡಲೇ ಪೊಲೀಸ್ ಅವ್ರ ಜೊತೆ ಹಂಚ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜನಸ್ನೇಹಿ ಕಾರ್ಯಕ್ರಮವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ನಿಮ್ಗಳ ಸಹಕಾರ ಕೂಡ ನಮ್ಗೆ ಸಿಗುತ್ತೆ. ಕೆಲವು ಕಡೆ ಡ್ರಗ್ಸ್ಗಳು ಹುಡುಗರು ತಗೋತಾ ಇರ್ತಾರೆ. ಸಾಮಾನ್ಯ ಪೀಪಲ್ಸ್ ನಿಮ್ಗೆ ಒಂದು ಕಂಪ್ಲೇಂಟ್ ಮಾಡ್ಬೇಕಂತಾರೆ, ಅಂದ್ರೆ ಅವರಲ್ಲಿ ಒಂದು ಭಯ ಇರುತ್ತೆ, ಏನ್ ಮಾಡ್ಬಿಡ್ತಾರ ನಾವು ಕಂಪ್ಲೇಂಟ್ ಮಾಡಿ, ಅದನ್ನ ಮುಕ್ತವಾಗಿ ಹೇಗೆ ಅದನ್ನ ಹೋಗ್ಲಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಮೇಡಮ್. ಯಾಕಂದ್ರೆ ಕಾಮನ್ ಪೀಪಲ್ಗೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಇನ್ಸ್ಪೆಕ್ಟರ್, ಯಾರು ಪೊಲೀಸರು ಅಂತ ಗೊತ್ತಿರೋದಿಲ್ಲ. ಎಲ್ರಿಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರೋಷ್ಟು ಸಮಯನೂ ಕೂಡ ಇರೋದಿಲ್ಲ. ಅದಕ್ಕಾಗಿ ನಾವೇ ಈ ತರ ಏರಿಯಾಗಳಿಗೆ ಬಂದು ಈ ತರ ಕಾರ್ಯಕ್ರಮಗಳನ್ನ ಮಾಡಿ ನಾವು ಈಗಾಗಲೇ ಮನೆ ಪೊಲೀಸಿಂಗ್ ಅಂತ ಹೇಳಿ ಮಾಡ್ತಾ ಇದೀವಿ. ಸನ್ಮಿತ್ರ ಅಂತ ಹೇಳ್ಬಿಟ್ಟು ಯಾರು ಡ್ರಗ್ ಅಫೆಕ್ಟೆಡ್ ಹುಡುಗರು ಇರ್ತಾರೆ ಅವ್ರಿಗೂ ಕೂಡ ಒಂದು ಕೌನ್ಸಿಲಿಂಗ್ ಮಾಡೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರೊಟ್ಟಿಗೆ ನಾವು ಹಾಸ್ಪಿಟಲ್ ಮತ್ತೆ ರಿಯಾಬ್ಗಳ ಸಹಕಾರನ ಕೂಡ ನಾವು ಪಡ್ಕೊಂಡಿದ್ದೀವಿ. ನಿಮ್ಗಳ ಸಹಕಾರ ಕೂಡ ನಮ್ಗೆ ಸರ್. ಕೆಲವು ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಇದು ಲಭ್ಯ ಆಗ್ತಿದೆ, ಅದ್ರ ಬಗ್ಗೆ ಯಾವ ರೀತಿ? ಈಗಾಗಲೇ ನಾವು ಮೆಡಿಕಲ್ ಶಾಪ್ಸ್ ಇನ್ನ ಡ್ರಗ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಮೆಡಿಕಲ್ ಶಾಪ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ವಿ. ಮತ್ತೆ ಮೆಡಿಕಲ್ ಶಾಪ್ ಅಸೋಸಿಯೇಷನ್ ಜೊತೆ ಮಾತಾಡಿ ಇವತ್ತು ಕೂಡ 60ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ ಓನರ್ಸ್ ನಮ್ಮ ಈ ಕಾರ್ಯಕ್ರಮದ ಜೊತೆ ಬಂದಿದ್ರು. ಮೆಡಿಕಲ್ ಶಾಪ್ ಅಲ್ಲಿ ಡ್ರಗ್ಸ್ ಮಾರೋದಿಲ್ಲ, ಮೆಡಿಕಲ್ ಶಾಪ್ ಅಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೆಲವು ಶೆಡ್ಯೂಲ್ ಡ್ರಗ್ಸ್ ನ ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ವಿ.
ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಅದು ಶೆಡ್ಯೂಲ್ ಡ್ರಗ್ಸ್ ಅನ್ನು ಕೊಡಬೇಕು. ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಕೊಡಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಅವರಿಗೆ ಕಟ್ಟುನಿಟ್ಟಾಗಿ ಹೇಳಿದೀವಿ. ಆ ರೀತಿ ವೈಲೇಟ್ ಮಾಡದಂತ ಒಂದು ಮೆಡಿಕಲ್ ಶಾಪ್ ಸಿಕ್ತು, ಅವ್ರ ಮೇಲೆ ಡ್ರಗ್ ಇನ್ಸ್ಪೆಕ್ಟರ್ ಕ್ರಮಗಳು ಕೂಡ ಕೈಗೊಳ್ತಾ ಇದ್ದಾರೆ. ಉಳಿದಂತೆ ಬಹುತೇಕ ಎಲ್ಲ ಮೆಡಿಕಲ್ ಶಾಪ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಸರ್, ನಾವು ನಿಮ್ಗೆ ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಯಾವ ರೀತಿ ನಿಮ್ಗೆ ನಾವು ಈಗಾಗಲೇ ಮನೆ ಪೊಲೀಸಿಂಗ್ ಹೋಗಿ ಪ್ರತಿ ಬೀಟ್ ಪೊಲೀಸ್ ಅವ್ರದ್ದು ನಂಬರ್ ಅನ್ನ ಕೂಡ ನಾವು ಶೇರ್ ಮಾಡ್ಕೊಂಡಿದ್ದೀವಿ. ಲೋಕಲ್ ನಂಬರ್ ಇದೆ, ನಮ್ಮ ಎಮರ್ಜೆನ್ಸಿ ನಂಬರ್, ದಯವಿಟ್ಟು ಆ ನಂಬರ್ಗೆ ಫೋನ್ ಮಾಡಿ. ನಾವು ಇಮಿಡಿಯೇಟ್ ಆಗಿ ತಮಗೆ ಸ್ಪಂದಿಸ್ತೀವಿ. ಮೇಡಮ್, ನಮ್ಮ ಕೆಂಗೇರಿ ಸ್ಟೇಷನ್ ಜಗದೀಶ್ ಸರ್ ಬಂದ ಮೇಲೆ ನಮ್ಮಲ್ಲಿ ಇಲ್ಲಿ ಪಿ ಜಿಗಳು ಜಾಸ್ತಿ ಕಾಲೇಜ್ ಜಾಸ್ತಿ ಇರೋದ್ರಿಂದ ಕೇರಳ ಕಡೆಯಿಂದ ಇರ್ಬೋದು, ಚೆನ್ನೈಯಿಂದ ಇರ್ಬೋದು, ಆಂಧ್ರದಿಂದ ಇರ್ಬೋದು ಹುಡುಗರು ಜಾಸ್ತಿ ಬಂದಿದ್ದಾರೆ. ಅವ್ರು ಹಾಸ್ಟೆಲ್ಗಳಲ್ಲಿ ಇರ್ತಾರೆ. ಅವರು ಅಪ್ಪ ಅಮ್ಮ ಒಳ್ಳೆಯವರಾಗಿ ಅಲ್ಲಿಂದ ಒಳ್ಳೆಯವರಾಗಿ ಬಂದ್ರು ಇಲ್ಲಿ ಅವ್ರ ಸಂಘ ಸ್ನೇಹಿತರು ಅಂತಾರೆ ಇರ್ತಾರಲ್ಲ, ಅವ್ರ ಕಡೆಯಿಂದ ಅವರು ಸ್ವಲ್ಪ ಡ್ರಗ್ಸ್ ಇದಾಗಿ ನಮ್ಮ ಜಗದೀಶ್ ಸರ್ಗೆ ಅದೆಲ್ಲ ಗೊತ್ತಾಗಿ ಇವತ್ತು ಏನು ಡ್ರಗ್ಸ್ ಮುಕ್ತ ದೇಶ ಮಾಡಬೇಕಂತ ನಮ್ಮ ರಾಜ್ಯ ಸರ್ಕಾರ ಇದು ಮಾಡಿದ್ದಾರೆ. ಅದನ್ನು ನಮ್ಮ ಏರಿಯಾದಲ್ಲೇ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ, ಯಾಕೆಂದರೆ ಇಲ್ಲೇ ಜಾಸ್ತಿ ಜನ ಹುಡುಗರು ಇರೋದ್ರಿಂದ ನಮ್ಮ DCP ಸಾಹೇಬ್ರು ಇರ್ಬೋದು, ACP ಸಾಹೇಬ್ರು ಇರ್ಬೋದು, ನಮ್ಮ ಎಸ್.ಟಿ. ಸೋಮಶೇಖರ್ ಒಳಗೊಂಡು ಇವತ್ತು ಮಾಡಿದಂಥ ಡ್ರಗ್ಸ್ ಮುಕ್ತ ಕಾರ್ಯಕ್ರಮ ಇದೆಯಲ್ಲ ಭಾಳ ಉತ್ತಮವಾದದ್ದು. ಯಾಕೆಂದರೆ ಪ್ರತಿಯೊಬ್ಬರು ಹುಡುಗರು ಬಂದಿದ್ದರು. ಅದ್ರ ಬಗ್ಗೆ ಅದನ್ನು ತೊಗೊಂಡ್ರೆ ಏನು ಅನಾರೋಗ್ಯ ಆಗ್ತದೆ, ಅವರ ಆರೋಗ್ಯ ಯಾಕೆ ಕೆಡ್ತದೆ, ಅರ್ಧ ವಯಸ್ಸಲ್ಲಿ ಯಾವ ರೀತಿ ಅವರು ತೊಂದರೆಗೀಡಾಗ್ತಾರೆ ಅದೆಲ್ಲ ಬಿಡಿಸಿ ಹೇಳಿದ್ರು. ಅದೆಲ್ಲನೂ ಅವರು ತಿಳ್ಕೊಂಡಿರ್ತಾರೆ. ನಾನು ತಂದೆ ತಾಯಿಗಳಿಗೆ ಹೇಳೋದಿಷ್ಟೇ, ಪೇರೆಂಟ್ಸ್ಗಳಿಗೆ, ಮಕ್ಕಳುಗಳನ್ನೆಲ್ಲ ಹಾಸ್ಟೆಲ್ಗೆ ಕಳಿಸಿರ್ತೀರ ಓದೋಕ್ಕೆ, ನಿಮ್ಮಲ್ಲಿ ಆಸೆ ಇಟ್ಕೊಂಡು ಕಳಿಸಿರ್ತೀರ. ಆದರೆ ಅವ್ರನ್ನ ಬಿಟ್ಬಿಟ್ಟು ನೀವು ಒಂದು ತಿಂಗಳಿಗೋ 15 ದಿವಸಕ್ಕೋ ಹೋಗಿದ್ದಾರೆ ಓದೋಕ್ಕೆ ಬಿಡಿ ಅಂತ ಹೇಳೋ ಬದಲು ಡೈಲಿ ಒಂದು ನೈಟಲ್ಲಿ ಒಂದು 8, 9 ಗಂಟೆ 10 ಗಂಟೆಯಲ್ಲಿ ಒಂದು ಸಲ ಫೋನ್ ಮಾಡಿ ಮಾತಾಡಿಸಿದ್ರೆ ಅವರು ಒಳ್ಳೆಯವರಾಗಿದ್ದರು. ಅವ್ರ ಸ್ನೇಹಿತರು ಅವ್ರನ್ನೇನ ಡ್ರಗ್ಸ್ ಇದಕ್ಕೆ ಎಳೆದಿದ್ರೆ ಅವ್ರು ಮಾತಾಡೋ ವಾಯ್ಸಲ್ಲಿ ಆಗ್ಬೋದು, ಅವ್ರು ಇದರಲ್ಲಿ ಆಗ್ಬೋದು, ನಿಮ್ಗೆ ಗೊತ್ತಾಗ್ತದೆ. ಅವಾಗ ನಿಮ್ಮ ಸರಿ ದಾರಿಗೆ ತರ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ನಮ್ಮ ಇಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ, ನಿಮಗೇನಾನ ಡ್ರಗ್ಸ್ ತೊಗೊಳ್ತಾ ಇರೋದಾಗ್ಬೋದು, ಡ್ರಗ್ಸ್ ತೊಗೊತಾ ಇರ್ತಾರ ಹುಡುಗರ ಥರ ಆಡೋರಿದ್ರೆ ಆ ವಿಷಯನ ನೀವು ಸ್ಟೇಷನ್ಗೆ ತಿಳಿಸಿದ್ರೆ ನಿಮ್ಮ ಹೆಸರೆಲ್ಲ ಬರ್ತದೆ ಅಂತ ತಿಳ್ಕೊಬೇಡಿ ದಯವಿಟ್ಟು. ನಮ್ಮ ಜಗದೀಶ್ ಅವರು ಆ ಥರ ಅದನ್ನ ಗೌಪ್ಯವಾಗಿ ಇಟ್ಟು ಅದ್ರ ಬಗ್ಗೆ ಕ್ರಮ ತೊಗೊಳ್ತಾ ಇದ್ದಾರೆ. ಈಗ ನಮ್ಮ ಸಾಹೇಬ್ರು ಹೇಳ್ದಂಗೆ ಉಳ್ಳಾಳು, ನಮ್ಮ BD ಕಾರ್ಮಿಕ ಕಾಲೋನಿ ಇಲ್ಲೆಲ್ಲನೂ 90% ಡ್ರಗ್ಸ್ ಮುಕ್ತ ಮಾಡಿದ್ದಾರೆ. ಇಲ್ಲೂ ಮಾಡಬೇಕಂತ ಪಣ ತೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ, ಈಗ ನಮ್ಮಲ್ಲೂ ಸಾರ್ವಜನಿಕರಲ್ಲಿ ಹೇಳ್ತೀನಿ, ನಿಮ್ಗೆ ಏನಾನ ಗೊತ್ತಾದರೆ ತಕ್ಷಣ ನಮ್ಮ ಜಗದೀಶ್ ಸರ್ ನಂಬರು ತೊಗೊಳ್ಳಿ. ಬೇಕಾದ್ರೆ ಹೇಳ್ತೀನಿ ನಾನು, ಇಲ್ಲ ನಮಗೆ ತಿಳಿಸಿ, ಜಗದೀಶ್ ಸರ್ ತಿಳಿಸ್ತೀನಿ. ಗೌಪ್ಯವಾಗಿ ಇಡ್ತಾರೆ ನಿಮ್ಮದು. ನಿಮ್ಮನ್ನ ಡ್ರಗ್ಸ್ ಮುಕ್ತನ ಅವರು ಮಾಡೋದಕ್ಕೆ ಸತತ ಪ್ರಯತ್ನ ಪಡ್ತಾರೆ. ಥ್ಯಾಂಕ್ ಯು ಸರ್. ಕರ್ನಾಟಕ ಉದ್ದೇಶ ಇಟ್ಕೊಂಡು ಬೇಡ ಬ್ರೋ ಅನ್ನೋ ಹ್ಯಾಶ್ ಟ್ಯಾಗ್ಲೈನ್ನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ, ಯುವ ಸಮೂಹ ಬಂದಿದೆ. ಅದ್ರ ಜೊತೆಗೇ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಕಾಲೇಜ್ಗಳ ಟೀಚಿಂಗ್ ಫೆಸಿಲಿಟಿ ಫ್ಯಾಕಲ್ಟಿ ಮೆಂಬರ್ಸ್ ಬಂದಿದ್ದಾರೆ. ಮತ್ತು PGಗಳಿಂದ, ಮೆಡಿಕಲ್ ಶಾಪ್ಸಿಂದ ಮತ್ತು ರಿಹ್ಯಾಬ್ ಸೆಂಟರ್ಗಳಿಂದ ಕೂಡ ಸಾರ್ವಜನಿಕರೆಲ್ಲ ಬಂದಿದ್ದರು. ಮತ್ತು ನಮ್ಮೆಲ್ಲ ಸೀನಿಯರ್ ಆಫೀಸರ್ಸು ಮತ್ತು ಸನ್ಮಾನ್ಯ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸಿನಲ್ಲಿ ಬಂದಿದ್ದಾರೆ. ಇದು ಒಟ್ಟಾರೆ ಉದ್ದೇಶ ಸಂಪೂರ್ಣ ಕರ್ನಾಟಕದಲ್ಲಿ ಡ್ರಗ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಇದೊಂದು ಪರಿಣಾಮಕಾರಿ ಅಭಿಯಾನ ಅಂತೇಳಿ ನಾವು ಭಾವಿಸ್ತೇವೆ. ಮತ್ತು ಸಾರ್ವಜನಿಕರು ಕೂಡ ನಮ್ಮ ಜೊತೆಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಡ್ರಗ್ ಮುಕ್ತ ಸಮಾಜವನ್ನು ಮಾಡೋದರಲ್ಲಿ ನೀವು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಧನ್ಯವಾದಗಳು.